ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ನೀವು ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಬಂದಿದ್ದೀನಿ. ನೋಡಿ ಎಷ್ಟು ಪ್ರಶ್ನೆ ಇದೆ. ನಾನು ಎರಡು ವಾರ ಏನೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಒಂದೊಂದೇ ಕಮೆಂಟ್ ಬಂದಾಗೆ ತುಂಬ ಜನ ಬೇಗ ರಿಪ್ಲೈ ಮಾಡಿ ಅಂತ ಕೇಳ್ತೀರಾ. ಅಂಥವರಿಗೆಲ್ಲ ನಾನು ಕಮೆಂಟ್ ಮುಖಾಂತರ ತಿಳಿಸಿದ್ದೀನಿ. ಸ್ವಲ್ಪ ದೊಡ್ಡದಿರೋ ವಿಷಯಗಳನ್ನ ಮಾತ್ರ ಬರೆದಿಟ್ಕೊಂಡಿದ್ದೀನಿ. ಅವ್ರಿಗೆಲ್ಲ ವಿಷಯನ ತಿಳಿಸೋಣ ಅಂತ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ನಾನು ಓಂ ಶಕ್ತಿಗೆ ಇರುಮುಡಿ ಕಟ್ಟಿದ್ದು ಆಯಿತು, ಮಾಲೆಯನ್ನು ಹಾಕಿದ್ದು ಆಯಿತು, ಇರುಮುಡಿನ ಸಲ್ಲಿಸಿದ್ದು ಆಯಿತು, ಹಾಗೆ ಬಂದು ಪ್ರಸಾದ ಮಾಡಿ ತಿಂದಿದ್ದು ಆಯಿತು. ಅದೆಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಒಂದೊಂದೇ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಷ್ಟೇ. ಇವಾಗ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಅವ್ರ ಹೆಸರೆಲ್ಲ ಬರ್ಕೊಂಡಿಲ್ಲ, ನಾನು ಪ್ರಶ್ನೆಗಳು ಮಾತ್ರ ಬರ್ಕೊಂಡಿದ್ದೀನಿ. ಶಕ್ತಿ ಮಾಲೆ ಹಾಕಿದಾಗ ಎಷ್ಟು ದಿನ ನಾನ್ ವೆಜ್ ತಿನ್ನೋದು ಬಿಡಬೇಕು ಅಂತ ಕೇಳಿದ್ದೀರಾ. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆದರೂ ತುಂಬ ಜನ ಕ್ವಶನ್ ಕೇಳ್ತಾ ಇದ್ದೀರಾ, ಅದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ನೋಡಿ, ನಾಳೆ ಸ್ಯಾಟರ್ಡೆ, ನಾಳೆ ನಾನು ಇವಾಗ ಹೇಳ್ತಾ ಇರೋದು. ನಾಳೆ ಸ್ಯಾಟರ್ಡೆ ಅಂದರೆ ಇವತ್ತು ಫ್ರೈಡೆ. ಇವತ್ತು ನೀವು ಮಾಲೆ ಹಾಕ್ತೀರಾ ಅಂದರೆ ನೀವು ನಿನ್ನೆ ತಿಂದಿರಬಾರ್ದು, ಮೊನ್ನೆ ತಿಂದಿದ್ರೆ ಓಕೆ. ಅಂದರೆ ವೆಡ್ನಸ್ಡೇ ತಿಂದಿದ್ರೆ ಓಕೆ, ಥರ್ಸ್ಡೇ ತಿನ್ನಬೇಡಿ, ಫ್ರೈಡೇ ಮಾಲೆ ಹಾಕಿ, ಆಯಿತಾ. ಸ್ಯಾಟರ್ಡೆ 3 ದಿನ ಮಾಲೆ ಹಾಕ್ತೀರಾ ಅಂದರೆ ಫ್ರೈಡೇ ಮಾಲೆ ಹಾಕಿ, ಸ್ಯಾಟರ್ಡೆ ಒಂದಿನ, ಫ್ರೈಡೇ ಸ್ಯಾಟರ್ಡೆ 2 ದಿನ ವ್ರತನ ಮಾಡಿ, 3ನೇ ದಿನಕ್ಕೆ ನೀವು ಮಾಲೆನ ಇರುಮುಡಿನ ಸಲ್ಲಿಸ್ಬೋದು. 3 ದಿನ ಹಾಕ್ತೀರಂದರೆ ಆ ಲೆಕ್ಕದಲ್ಲಿ ನೀವು ಕೌಂಟ್ ಮಾಡ್ಕೊಳ್ಳಿ ನೀವು ಎಷ್ಟು ದಿನ ಅಂತ. ಇವಾಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಫ್ರೈಡೇ ಮಾಲೆ ಹಾಕ್ತಿದ್ದೀರ ಅಂದರೆ ಥರ್ಸ್ಡೇ ತಿಂದಿರಬಾರ್ದು, ವೆಡ್ನಸ್ಡೇ ತಿಂದರೆ ಓಕೆ, ಪರವಾಗಿಲ್ಲ. 1 ದಿನ ಗ್ಯಾಪ್ ಬಿಡಿ. ವೆಡ್ನಸ್ಡೇ ತಿಂದರೆ ಓಕೆ. ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ, ಅದಕ್ಕೂ ಕ್ವಶನ್ ಕೇಳ್ತೀರಾ. ತುಂಬ ಜನ 1 ವಾರ ಮುಂಚೆನೇ ಬಿಟ್ಟಿರ್ತಾರೆ, ಆಯಿತಾ. ತುಂಬ ಗುರುಶಕ್ತಿಗಳೆಲ್ಲ 1 ವಾರ ಮುಂಚೆನೇ ಬಿಟ್ಟಿರ್ತಾರೆ, ನಾನು ಕೇಳಿರೋ ರೀತಿ. ಆದರೆ ಶಕ್ತಿಗಳು ತುಂಬ ಜನ ಬಿಟ್ಟಿರೋಕ್ಕಾಗಲ್ಲ ಅನ್ನೋರು ವೆಡ್ನಸ್ಡೇ ತಿನ್ನಿ, ಥರ್ಸ್ಡೇ ತಿನ್ನಬೇಡಿ, ಫ್ರೈಡೇ ಮಾಲೆ ಹಾಕಿ, 1 ದಿನ ಗ್ಯಾಪ್ ಬಿಟ್ಟು ಮಾಲೆ ಹಾಕಿ. ಹಾಗೆ ಇಲ್ಲಿ ತನಕ ತಿನ್ನಬಾರ್ದು, ಯಾವಾಗ ತಿನ್ಬೋದು ಅಂತ ಕೇಳಿದ್ರೆ, ಇವಾಗ ಫ್ರೈಡೇ ಮಾಲೆ ಹಾಕಿದ್ದೀರಾ, ಫ್ರೈಡೇ ಸ್ಯಾಟರ್ಡೇ ನಿಮಗೆ ವ್ರತ ಇರುತ್ತೆ, ಸಂಡೇ ಇರುಮುಡಿನ ಕೊಡ್ತೀರಾ. ನೀವು ಅಲ್ಲೆಲ್ಲ ಟ್ರಿಪ್ಪೆಲ್ಲ ಹೋಗಿರ್ತೀರ, ಮನೆಗೆ ಬರ್ತೀರಾ. ಎಷ್ಟು ದಿನ ಟ್ರಿಪ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡು. ನೀವು ಟ್ರಿಪ್ಪೆಲ್ಲ ಮುಗಿಸಿ ಮನೆಗೆ ಬಂದಮೇಲೆ, ಇವತ್ತು ಮನೆಗೆ ಬಂದಿದ್ದೀರಾ ಅಂದರೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಮಾಲೆನ ಫಸ್ಟು ಎತ್ತಿ ದೇವ್ರ ಫೋಟೋಗೆ ಇಟ್ಬಿಡಿ. ತದನಂತರ ನೀವು ಮನೆಯಲ್ಲಿ ನಾರ್ಮಲ್ ಆಗಿ ಇರ್ಬೋದು. ಇರುಮುಡಿನ ನೀವು ಜಾಸ್ತಿ ದಿನ ಇಟ್ಕೊಳ್ಬಾರ್ದು, ಯಾಕಂದರೆ ತೆಂಗಿನಕಾಯಿ ಇರುತ್ತಲ್ವ, ಅದು ಕೆಟ್ಟೋಗ್ಬಿಡುತ್ತೆ. ತೆಂಗಿನಕಾಯಿನ ಪಾಯಸಕ್ಕಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಪೊಂಗಲ್ ಆದರೂ ಮಾಡ್ಕೋಬೋದು. ಹಾಗೆ ಅಕ್ಕಿನೂ ಕೂಡ ಪೊಂಗಲ್ಲು, ಸ್ವೀಟು ಏನಾದರೂ ಒಂದು ಮಾಡ್ಕೊಳ್ಳಿ. ಎಲ್ಲನೂ ಮಾಡಿದಾಗಿ ತಿಂದಿದ್ದಾದ್ಮೇಲೆ 1 ದಿನ ಬಿಟ್ಟು ಮಾರನೇ ದಿನ ನೀವು ನಾನ್ ವೆಜ್ ತಿನ್ಬೋದು. ಆ ಥರ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೊಬ್ರು ಕೇಳಿದರು, ಮ್ಯಾಮ್ ಹರಕೆ ಕಟ್ಟೋದು ಹೇಗೆ, ಹಾಗೆ ಹರಕೆ ಕಟ್ಟಿದ್ದನ್ನು ಏನು ಮಾಡಬೇಕು ಅಂತ. ಹರಕೆ ಅಂತ ಬಂದರೆ, ಇವಾಗ ಓಂ ಶಕ್ತಿ ಮಾಲೆ ಹಾಕಿದಾಗಲೇ ನೀವು ಹರಕೆ ಇರುಮುಡಿ ಕಟ್ತಿರಲ್ವ, ಅದೇ ಒಂದು ಹರಕೆ, ಆಯಿತಾ. ಅದನ್ನು ನೀವು ಡೈರೆಕ್ಟಾಗಿ ಮೇಲ್ಮರುವತ್ತವ್ರಿಗೆ ಸಲ್ಲಿಸ್ತೀರಾ. ಅಕಸ್ಮಾತ್ ನೀವೇನಾದರೂ ದೇವರ ಹತ್ರ ಹರಕೆ ಕಟ್ಕೋತೀರಾ ಅಂದರೆ, ನಾನು ಒಂದು ಹರಕೆನ ಕಟ್ಟಿದ್ದೆ. ಇದನ್ನು ನಿಮಗೆ ಸಿಂಪಲ್ ಆಗಿ ತಿಳಿಸ್ತಾ ಇದ್ದೀನಿ. ಪೂಜಾ ಮಂಡಳಿ ಇರುತ್ತಲ್ವ, ಅಲ್ಲಿ ನಾನು ಹರಕೆನ ಕಟ್ಟಿದ್ದೆ. ಒಂದು ವಿಷಯಕ್ಕೋಸ್ಕರ ಕಟ್ಟಿದ್ದೆ. ಅಲ್ಲಿ ಅವರು ಹೇಳಿದರು, ಹಳದಿ ಬಣ್ಣದ ಬಟ್ಟೆನ ತೊಗೊಂಬನ್ನಿ, ಹಾಗೆ 11 ರೂಪಾಯಿ ಅಥವಾ 21 ರೂಪಾಯಿ ತೊಗೊಬನ್ನಿ ಅಂತ ಹೇಳಿದರು. ನಾನು 11 ರೂಪಾಯಿ ತೊಗೊಂಡೋಗಿದ್ದೆ. 10 ರೂಪಾಯಿದು ಒಂದು ನೋಟು, 1 ರೂಪಾಯಿದು ಒಂದು ಕಾಯಿನು, ಹಾಗೆ ಹಳದಿ ಬಣ್ಣದ ಒಂದು ಬಟ್ಟೆ ಬ್ಲೌಸ್ ಪೀಸ್ ಇತ್ತು, ಅದನ್ನು ತೊಗೊಂಡೋಗಿದ್ದೆ. ಅಲ್ಲಿ ತೊಗೊಂಡೋಗಿ ಇಟ್ಮೇಲೆ ಅವರು ಪೂಜೆ ತಟ್ಟೆಲಿ ಇಟ್ಬಿಟ್ಟು, ಅಲ್ಲಿ ಡೈಲಿ ಪೂಜೆ ಮಾಡೋರು, ಅಲ್ಲಿ ಪೂಜೆ ತಟ್ಟೆಲಿ ಇಟ್ಬಿಟ್ಟು ನನ್ನ ಕೋರಿಕೆ ಏನಿದೆ ಚೆನ್ನಾಗಿ ಬೇಡ್ಕೊಳ್ಳೋಕೆ ಹೇಳಿದ್ರು. ಬೇಡ್ಕೊಂಡು ನಾನು ಆ ಹಳದಿ ಬಣ್ಣದ ಬಟ್ಟೆನ ತಟ್ಟೆಯಲ್ಲಿ ಹಾಸಿಬಿಟ್ಟು ಅದ್ರ ಮೇಲೆ 11 ರೂಪೀಸ್ನ ಇಟ್ಟೆ, 11 ರೂಪಾಯಿನ ಇಟ್ಟೆ. ಅವರು ಅದನ್ನು ಆ ತಟ್ಟೆ ಸಮೇತ ದೇವರಿಗೆ ಆರತಿಯನ್ನು ಮಾಡಿಬಿಟ್ಟು, ತಾಯಿಯ ಒಂದು ಪ್ರಸಾದ, ಹೂ ಪ್ರಸಾದನ ಅದರಲ್ಲಿಟ್ಟರು, ಜೊತೆಗೆ ಒಂದು ಬೇವಿನ ಎಲೆನ ಇಟ್ಬಿಟ್ಟು ನನಗೆ ಅದನ್ನು ಗಂಟು ಕಟ್ಟಕ್ಕೆ ಹೇಳಿದರು. 3 ಗಂಟನ್ನು ಕಟ್ಟಕ್ಕೆ ಹೇಳಿದರು. ನಾನು ಆ ಬಟ್ಟೆನ 3 ಗಂಟನ್ನು ಕಟ್ಬಿಟ್ಟು ತಾಯಿಯ, ಇವಾಗ ಮೇಲ್ಮರುವತ್ತೂರು ಪೂಜಾ ಮಂಡಳಿ ಇರುತ್ತಲ್ವ, ಇಲ್ಲಿ ಎಲ್ಲೋ ನಿಮ್ಮ ಮನೆ ಹತ್ರ ಇರೋ ಹತ್ರ ಪೂಜಾ ಮಂಡಳಿಯಲ್ಲಿ 3 ಫೋಟೋಗಳಿರುತ್ತೆ. ಅಲ್ಲಿ ಕಂಪಲ್ಸರಿ 3 ಫೋಟೋ ಇರುತ್ತೆ. ಪಾದದ ಫೋಟೋ ಒಂದು, ಓಂ ಶಕ್ತಿ ಫೋಟೋ ಒಂದು, ಅಡಿಗಳವರ ಫೋಟೋ ಒಂದು, 3 ಫೋಟೋ ಇರುತ್ತೆ. ಅಲ್ಲಿ ಮಧ್ಯದಲ್ಲಿ ಓಂ ಶಕ್ತಿ ಫೋಟೋ ಇತ್ತಲ್ವ, ಅದಕ್ಕೆ ಅದನ್ನು ಕಟ್ಟಿದ್ರು ಅವರು. ಯೆಲ್ಲೋ ಕಲರ್ ಬಟ್ಟೆನಲ್ಲಿ ಅದನ್ನು ಕಟ್ಟಿಟ್ಬಿಟ್ರು. ಅವ್ರು ಹೇಳಿದರು,
3 ವಾರ ಬನ್ನಿ, ಪೂಜೆ ಮಾಡ್ಕೊಂಡು ಹೋಗಿ, ಒಳ್ಳೇದಾಗತ್ತೆ ಅಂತ. ಈ ಹರಕೆನ ನಾನು ಅಮಾವಾಸ್ಯೆ ದಿನ ಕಟ್ಟಿದ್ದೆ. ಇದು ತುಂಬ ಮುಖ್ಯ. ಅಮಾವಾಸ್ಯೆ ದಿನ ಕಟ್ಟಿದ್ದೆ. ಯಾವುದೇ ತಿಂಗಳಲ್ಲಿ ಇರ್ಬೋದು, ಯಾವುದೇ ಅಮಾವಾಸ್ಯೆ ಇರ್ಬೋದು, ನೀವು ಕಟ್ಟಿದ್ರೆ ಸಾಕು. ನಿಮ್ಮ ಹರಕೆನ ಅಲ್ಲಿ ಕಟ್ಟಿಬಿಟ್ರೆ ನೀವು ಈಡೇರಿದ ಮೇಲೆ, ಅಂದರೆ ಏನಾದರೂ ಬೇಡ್ಕೋಬೇಕು, ಈಡೇರಿದ ಮೇಲೆ ನಾನು ಇಂಥದ್ದನ್ನು ಮಾಡ್ತೀನಿ, ಒಂದು 10 ಜನಕ್ಕೆ ಅನ್ನದಾನ ಮಾಡ್ತೀನಿ, ಇಲ್ಲ ಒಂದು ದಿನದ ಪೂಜೆ ಖರ್ಚನ್ನ ಮಾಡ್ತೀನಿ, ಪೂಜೆಗೆ ಮಾಡಿ ಪ್ರಸಾದನ ಖರ್ಚು ಮಾಡ್ತೀನಿ, ಇಲ್ಲ ಅಮಾವಾಸ್ಯೆ ದಿನ ಈ ಥರ ಮಾಡ್ತೀನಿ, ಏನಾದರೂ ಒಂದು ಹರಿಸ್ಕೊಂಡು ಬರಬಹುದು. ಆ ಥರ ನಾನು ಮಾಡ್ಕೊಂಡು ಬಂದೆ. ಅದು ನೆರವೇರಿದ ಮೇಲೆ ಆ ದುಡ್ಡು ಕಾಸನ್ನ ಎತ್ಬಿಟ್ಟು ತಾಯಿಯ ಕಾಣಿಕೆ ಡಬ್ಬದಲ್ಲಿ ಹಾಕಿದ್ದೆ. ನಿಮ್ಗೆ ಆಗುತ್ತೆ ಅಂದರೆ ಅಲ್ಲಿ ಹಾಕಿ, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಮೇಲ್ಮರೋತ್ತವ್ರಿಗೆ ಹೋಗಿ ಹಾಕ್ಬೋದು. ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಶಕ್ತಿ ಮಾಲೆಯಲ್ಲಿ ಡಾಲರ್ ಅಮ್ಮ ಇರೋದು ಮೇಲೆ ಇರಬೇಕಾ ಅಥವಾ ಶ್ರೀಚಕ್ರ ಮೇಲೆ ಮುಖ ಇರಬೇಕಾ ತಿಳಿಸಿ ಅಂತ. ನಾನು ಅದನ್ನು ಓಂ ಶಕ್ತಿ ಮಾಲೆ ಹಾಕಿದಾಗ ವಿಡಿಯೋ ಮಾಡಿ ಅದನ್ನು ಡೀಟೇಲ್ ಆಗಿ ತೋರಿಸಿದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಕೊರಳಲ್ಲಿ ಮಾಲೆ ಇರುವಾಗ ಓಂ ಶಕ್ತಿ ಅಮ್ಮ ಕೆಳಗಡೆ ಅಡಿಗಳವರು ಕೂತಿರ್ತಾರಲ್ವ, ಅದೇ ಮೇಲೆ ಇರಬೇಕು. ಅದಕ್ಕೇನೆ ನೀವು ಬೊಟ್ಟಿಡಬೇಕು. ಹಿಂದೆ ಶ್ರೀಚಕ್ರ ಇರುತ್ತೆ, ಅದಕ್ಕೂ ಇಡ್ಬೋದು, ಇಡಬಾರ್ದು ಅಂತ ಏನಿಲ್ಲ. ಆದರೆ ಕೊರಳಲ್ಲಿ ಮಾಲೆ ಇರುವಾಗ ಅಮ್ಮನವ್ರ ಮುಖ ಮುಂದೆ ಇರಬೇಕು. ಮೇಡಮ್, ಮಾಲೆ ಹಾಕಿದಾಗ ಸ್ನ್ಯಾಕ್ಸ್ ತಿನ್ಬೋದಾ ಅಂತ ಕೇಳಿದ್ದೀರಾ? ಕ್ವಶನ್ಗಳೇ ನನಗೆ ಒಂದ್ಸಲ ಕನ್ಫ್ಯೂಷನ್ ಆಗುತ್ತೆ. ಯಾಕೆ ಗೊತ್ತಾ, ಒಬ್ರು ಆ ಥರ ಮಾಡ್ತಾರೆ, ಒಬ್ರು ಈ ಥರ ಮಾಡ್ತಾರೆ. ಹಸಿವು ಅನ್ನೋದು ಮುಖ್ಯ ಅಲ್ವಾ. ಒಂದೊತ್ತು ನೀವು ಊಟ ಬಿಟ್ರೆ ಸಾಕು. ಅಂದರೆ ಸ್ನ್ಯಾಕ್ಸ್ ಅಂದರೆ ನೀವು ಹೆವಿಯಾಗಿ ತಿನ್ನೋದು, ಅಲ್ಲಿ ಹೊರಗಡೆಯಿಂದ ಗೋಬಿ ಅದು ಇದು ತಂದ್ಕೊಂಡು ತಿನ್ನೋದು ಅದೆಲ್ಲ ಬೇಡ. ಸಿಂಪಲ್ಲಾಗಿ 1-2 ಬಿಸ್ಕೆಟೋ ಇಲ್ಲ ಯಾವುದಾದ್ರೂ ಹಣ್ಣುಗಳನ್ನ ತಿನ್ಕೊಳ್ಳಿ. ಒಬ್ರು ಕೇಳಿದ್ರು ಓಂ ಶಕ್ತಿ ಭಜನೆ ಹೇಗೆ ಮಾಡೋದು ಅಂತ. ನೋಡಿ, ಓಂ ಶಕ್ತಿ ಭಜನೆ ಅಂತ ಬಂದರೆ ತಾಯಿಯ ಪಠನೆ, ತಾಯಿಯ ಓಂ ಶಕ್ತಿ ಮೂಲ ಮಂತ್ರ ಇರ್ಬೋದು, ತಾಯಿಯ 108 ಪೋಟ್ರಿ ಅದು ಇರ್ಬೋದು, ಹಾಗೆ ಓಂ ಶಕ್ತಿಯೇ ಪರಾಶಕ್ತಿಯೇ ಆ ಥರ ಭಜನೆ. ಇವಾಗ ಬಸ್ಸಲ್ಲೆಲ್ಲ ಹೋಗ್ತಾ ಇರುವಾಗ ಯಾವ ರೀತಿ ನಾವು ಭಜನೆ ಮಾಡ್ತೀವಿ ಅದು ಕೂಡ ಭಜನೆಯಾಗಿ ಬರುತ್ತೆ. ಆದರೆ 108 ಪೋಟ್ರಿ ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಒಂದು ಉಚ್ಚಾರಣೆ ಸ್ವಲ್ಪ ಕಷ್ಟ ಇರುತ್ತೆ. ಹಾಗೆ ಅದೆಲ್ಲನೂ ನನಗೆ ಬುಕ್ಕೇ ಸಿಗ್ತಾ ಇಲ್ಲ. ನಾನು ಇಲ್ಲಾಂದರೆ ಅದನ್ನು ಟ್ರೈ ಮಾಡ್ತೀನಿ, ಎಲ್ಲಾದರೂ ಆನ್ಲೈನಲ್ಲಿ ಸಿಗುತ್ತಾ ಅಂತ ಇದ್ದರೆ ನಾನು ಅದನ್ನು ಹೇಗೆ ಹೇಳೋದು ಅನ್ನೋದನ್ನು ತಿಳಿಸ್ತೀನಿ. ಹೇಗೆ ಮಾಡೋದು ಅಂತಲೂ ಕೇಳಿದ್ದಾರೆ ಅವರು. ಅದು ನೀವು ಯೂಟ್ಯೂಬಲ್ಲಿ ಹೊಡೆದ್ರೆ ಬರ್ಬೋದೇನೋ. 108 ಪೋಟ್ರಿ ಅಂತ ಹಾಕಿ, ಓಂ ಶಕ್ತಿ 108 ಪೋಟ್ರಿ ಅಂತ ಹಾಕಿ ಬರುತ್ತೆ. ನನಗೆ ಸಿಕ್ಕರೆ ನಾನು ಶೇರ್ ಮಾಡ್ತೀನಿ. ಹಾಗೆ ಓಂ ಶಕ್ತಿ ಮೂಲ ಮಂತ್ರ ನಾನು ಶೇರ್ ಮಾಡಿದ್ದೀನಿ. ತುಂಬ ಜನ ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತಾರೆ. ಯಾವುದಾದ್ರೂ ಒಂದು ನೋಡ್ಕೊಳ್ಳಿ, ಅದನ್ನು ನೀವು ಮಾಡ್ಬೋದು ಭಜನೆ ಅಂತ. ಶಕ್ತಿ, ನಾವು ನಾನ್ ವೆಜ್ ಹೋಟೆಲ್ ಇಟ್ಟಿರೋದು, ಮಾಲೆ ಹಾಕಿದಾಗ ನಾನ್ ವೆಜ್ ಮುಟ್ಟಬಹುದಾ, ಪ್ಲೀಸ್ ರಿಪ್ಲೈ ಮಾಡಿ ಅಂತ ಕೇಳಿದ್ರಿ. ನೋಡಿ, ನೀವು ಕೇಳಿರೋ ಈ ಪ್ರಶ್ನೆಗೆ ನಾನು ಆಲ್ರೆಡಿ ಉತ್ತರ ಕೊಟ್ಟಿದ್ದೆ. ನಾನ್ ವೆಜ್ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಅಂತ ನನಗೆ ತಿಳಿಸ್ಕೊಟ್ಟಿರೋದು ಹಾಗೆ ಇತ್ತು. ಆದರೆ ಒಬ್ಬರು ಅಣ್ಣ ನನಗೆ ಕಮೆಂಟ್ ಮಾಡಿದರು, ಎಲ್ಲ ಶಕ್ತಿ ಆ ಥರ ಹೇಳಬೇಡಿ, ಅವ್ರಿಗೆ ಹೊಟ್ಟೆ ಪಾಡೋದು ಆ ಥರ ಮುಟ್ಟಬಾರ್ದು ಅಂತ ಹೇಳಬಾರ್ದು, ಅವ್ರು ಮುಟ್ಲಿ ಪರವಾಗಿಲ್ಲ, ಆದರೆ ಅವರು ತಿನ್ನಬಾರ್ದು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿದರು. ಅವರು ತುಂಬ ವರ್ಷದಿಂದ ಮಾಲೆ ಹಾಕ್ತಾರೋ ಏನೋ ಗೊತ್ತಿಲ್ಲ. ಈ ರೀತಿನೂ ಹೌದಿರ್ಬೋದು. ನಾನು ಆಮೇಲೆ ನನಗೆ ಅನಿಸ್ತು, ಇರ್ಬೋದಲ್ವಾ, ತುಂಬ ಜನಕ್ಕೆ ಅದು ಹೊಟ್ಟೆಪಾಡು ಕೆಲಸ, ಯಾಕೆ ನಾವು ಈ ಥರ ಹೇಳಿದ್ದು ತಪ್ಪಾಯ್ತೇನೋ ಅಂತ ಅನಿಸ್ತು. ನೋಡಿ ಶಕ್ತಿ, ನಿಮಗೆ ಅನಿವಾರ್ಯ ಅನಿಸಿದರೆ ದಯವಿಟ್ಟು ನಿಮ್ಮ ಕೆಲಸನ ನೀವು ಮಾಡಿ. ಯಾವುದೇ ಕಾರಣಕ್ಕೂ ತಿನ್ನೋಕೆ ಹೋಗಬೇಡಿ, ಕೆಲಸನ ಮಾಡಿ. ಅದರಲ್ಲಿ ಏನೂ ಇಲ್ಲ ಅಂತ ಶಕ್ತಿಗಳು ಒಬ್ಬರು ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಿಮಗೆ ಓಕೆ ಅನಿವಾರ್ಯ ಮಾಡಲೇಬೇಕು ಅನಿಸಿದರೆ ಮಾಡಿ. ಇಲ್ಲ ಇನ್ನೊಬ್ರು ಇದ್ದಾರೆ ನೋಡೋಕೊಳ್ಳೋರು ಮಾಡ್ತಾರೆ ಅಂದರೆ ಅದು 1-2 ದಿನ ಅವಾಯ್ಡ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇನ್ನೊಬ್ರು ಕೇಳಿದ್ರು, ಅಕ್ಕ ಓಂ ಶಕ್ತಿ 108 ಮಂತ್ರ ಹೇಳಿ ಅಕ್ಕ, ಬರ್ಕೋತೀನಿ ಅಂತ. ದಯವಿಟ್ಟು ನನಗೆ ಗೊತ್ತಿಲ್ಲ, ಅಂದರೆ ನಾನು ಕೇಳಿದ್ದೀನಿ, ನಾನು ಅವ್ರು ಹೇಳ್ಕೊಡುವಾಗ ನಾನು ಹೇಳಿದ್ದೀನಿ ಕೂಡ, ಆದರೆ ಅದು ನನಗೆ ಉಚ್ಚಾರಣೆ ಸ್ವಲ್ಪ ಕಷ್ಟ. ಅಂದರೆ ಪ್ರೊನೌನ್ಸಿಯೇಷನ್ ಅಂತಾರಲ್ಲ, ಅದು ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಅದಕ್ಕೋಸ್ಕರ ಸಾಧ್ಯ ಆದರೆ ನಾನು ಅದನ್ನು ಅಂದರೆ ಎಲ್ಲಾದರೂ ನನಗೆ ಸಿಕ್ಕಿದ್ರೆ ಅದನ್ನು ನಾನು ಡೀಟೇಲ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ತಮಿಳಲ್ಲಿ ಇರೋದ್ರಿಂದ ಕನ್ನಡದವರಿಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಇನ್ನೊಬ್ಬರು ಕೇಳಿದ್ರು, ತುಂಬ ಮುಖ್ಯವಾಗಿರೋ ಪ್ರಶ್ನೆ ಸ್ನೇಹಿತರೆ ಇದು. ಗಂಡ ಇಲ್ಲದವರು ಮಾಲೆ ಹಾಗೂ ಇರುಮುಡಿ ಕಟ್ಟಬಹುದಾ ಅಂತ. ಮಾಲೆ ಹಾಕಿ ಇರುಮುಡಿ ಕಟ್ಟಬಹುದಾ ಗಂಡ ಇಲ್ಲದೆ ಇರೋರು ಅಂತ. ಖಂಡಿತ ಸ್ನೇಹಿತರೆ, ಇದಕ್ಕೆ ಮಾತ್ರ ಯಾವುದೇ ಏಜು, ಯಾವುದೇ
ಸೂತಕ, ಮುಟ್ಟು, ಮೈಲಿಗೆ, ಹಾಗೆ ಇದು ವಿಧವೆ, ಮುತ್ತೈದೆ ಅದೆಲ್ಲ ಏನೂ ಇಲ್ಲ. ಯಾರು ಬೇಕಾದರೂ ಮಾಲೆ ಹಾಕ್ಬೋದು. ಆದರೆ ಮನೆಯಲ್ಲಿ ಸಾವಾಗಿದ್ರೆ ಒಬ್ಬೊಬ್ರು ಒಂದೊಂದು ವರ್ಷ ಗ್ಯಾಪ್ ಕೊಡ್ತಾರೆ, ಒಬ್ಬೊಬ್ರು ಅದನ್ನು ಕೂಡ ಮಾಡಲ್ಲ, ಹೋಗ್ಲೇಬೇಕು ಅಂತ ಹೋಗ್ತಾರೆ. ದಯವಿಟ್ಟು ಆ ಥರ ತಿಳ್ಕೊಬೇಡಿ. ಆದರೆ ನಾನು ಫಸ್ಟ್ ಒಂದ್ಸಲ ನೋಡಿದ್ದೆ ತಮಿಳ್ನಾಡಲ್ಲಿ. ನಾನು ಫಸ್ಟ್ ಮಾಲೆ ಹಾಕಿದ್ದು ನಮ್ಮ ಊರಲ್ಲಿ, ಅಂದರೆ ನಮ್ಮ ಯಜಮಾನ್ರ ಊರಲ್ಲಿ. ಅಲ್ಲಿ ಈ ಅಕಸ್ಮಾತ್ ನನಗೆ ಬೈ ಮಿಸ್ಟೇಕ್ ಗೊತ್ತಾಗಿಲ್ಲ, ಅಲ್ಲಿ ಇಬ್ರು ಇದ್ರು. ಅವ್ರ ಮಾಲೆಗೆ ನಾವು ನಮ್ಮ ಮನೆಯಲ್ಲಿ ಮುತ್ತೈದೆ ಪೂಜೆ ಮಾಡಿ ಅನ್ನದಾನ ಮಾಡಿದ್ವಿ. ಕಳಶನ ಇಟ್ಟು ಅದು ಮುತ್ತೈದೆ ಪೂಜೆ ಮಾಡಿದಾಗ ಅಷ್ಟು ಒಂದು 40-50 ಜನ ಶಕ್ತಿಗಳಿದ್ರು. ಅವರಿಗೆಲ್ಲ ನಾವು ಪಾದ ಪೂಜೆ ಮಾಡಿ ಅವರು ಡಾಲರ್ಗೆ ನಾವು ಚಂದನ ಮತ್ತೆ ಕುಂಕುಮ ಇಡುವಾಗ ಈ ವಿಧವೆಯರು ಇರ್ತಾರಲ್ಲ ಅವರಿಗೆ ಚಂದನನ ಮಾತ್ರ ಇಡಿ, ಕುಂಕುಮ ಇಡಬಾರ್ದು ಅಂತ ಹೇಳಿದ್ರು. ಹಾಗೆ ಹಣೆಗೂ ಕೂಡ ಚಂದನ ಮಾತ್ರ ಇಡಿ, ಕುಂಕುಮ ಇಡಬಾರ್ದು ಅಂತ ಹೇಳಿದ್ರು. ಅದು ಎಷ್ಟು ಸತ್ಯನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಅಲ್ಲಿ ಹೇಳಿರೋದು ಆ ಥರ. ಇಲ್ಲಿ ನಾನು ಆ ಥರ ಯಾರನ್ನೂ ನೋಡಿಲ್ಲ. ಹಣೆಗೆ ಚಂದನ ಮಾತ್ರ ಇಡ್ತಾರೆ, ಕುಂಕುಮ ಇಡಲ್ಲ, ಅವ್ರವ್ರ ಇಷ್ಟ ಅದು. ಆದರೆ ಮಾಲೆಗೆ ಎಲ್ಲರೂ ಚಂದನ ಹಾಗೆ ಕುಂಕುಮನ ಇಟ್ಟಿರ್ತಾರೆ. ಆದರೆ ಮಾಲೆ ಹಾಗೆ ಇರುಮುಡಿ ಯಾರು ಬೇಕಾದರೂ ಹಾಕ್ಬೋದು. ಗಂಡಸರು, ಹೆಣ್ಮಕ್ಳು, ಮುದುಕರು, ಮುದುಕಿರು, ಮುತ್ತೈದೆಯರು, ವಿಧವೆಯರು ಆ ಥರ ಯಾವುದೇ ರೀತಿ ಭೇದ ಭಾವ ಇಲ್ಲ ಓಂ ಶಕ್ತಿ ತಾಯಿಗೆ. ದಯವಿಟ್ಟು ಹಾಕಿ. ಪ್ರಶ್ನೆ ಕೇಳಿರೋರಿಗೆ ಆನ್ಸರ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ. ಆ ಥರ ಮನಸ್ಸಲ್ಲಿ ಗೊಂದಲ ಇಟ್ಕೋಬೇಡಿ. ತಾಯಿಗೆ ಎಲ್ಲರೂ ಒಂದೇ, ಎಲ್ಲರೂ ಮಕ್ಕಳೇ ತಾಯಿಗೆ. ದಯವಿಟ್ಟು ಮಾಲೆನ ಹಾಕಿ ಅಮ್ಮ. ಇನ್ನೊಬ್ರು ಕೇಳಿದ್ದಾರೆ 3 ದಿನ ಮಾಲೆ ಹಾಕೋದು ಹೇಗೆ ತಿಳಿಸಿ ಅಂತ. ನಾನು ಅದನ್ನ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ಶೇರ್ ಮಾಡ್ತೀನಿ. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ 2-3 ವಿಡಿಯೋ ಹೋಗೋದಿದೆ, ಅಂದರೆ ಅಪ್ಲೋಡ್ ಆಗೋದಿದೆ. ಅದೆಲ್ಲಾನು ಬರುತ್ತೆ, ನಿಮ್ಗೆ ಆವಾಗ ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ನೊಬ್ರು ಕೇಳಿದ್ದಾರೆ ಅರಿಶಿನ ದಾರ ಇಲ್ಲದೆ ಕಳಶ ಇಡಬಹುದಾ ಶಕ್ತಿ ಅಂತ. ಓಂ ಶಕ್ತಿ ಕಳಶ ಅಂದಮೇಲೆ ಅದಕ್ಕೆ ಅರಿಶಿನ ದಾರ ಇರಲೇಬೇಕು. ಅಂದರೆ ಬಿಳಿ ದಾರ ಅದು ಲೆಕ್ಕ ಬರುತ್ತೆ. 3 ದಾರನ ಒಟ್ಟು ಮಾಡ್ತಾರೆ. ಅದನ್ನ ಅರಿಶಿನದ ನೀರಲ್ಲಿ ನೆನೆಸ್ತಾರೆ. ತಿರ್ಗಾ ಅದನ್ನ ತೆಗೆದ್ಬಿಟ್ಟು ಅದನ್ನ ಸುತ್ತೋದು ಕೂಡ ಒಂದು ಡಿಸೈನ್, ಅದು ಒಂದು ಕಲೆ ಅನ್ಕೋಬಹುದು. ನನಗೆಲ್ಲ ಬರಲ್ಲ, ದಯವಿಟ್ಟು ಕೇಳ್ಬೇಡಿ ಅದು ಯಾವ ಥರ ಅಂತ. ಆ ಕಳಶ ಇರುತ್ತಲ್ಲ ಅದಕ್ಕೆ ಒಂದು ಡಿಫ್ರೆಂಟ್ ಆಗಿ ಸುತ್ತಾರೆ ಅದನ್ನ. ಅದೊಂದು ಡೈಮಂಡ್ ಶೇಪಲ್ಲಿ ಬರುತ್ತೆ. ಅದು ನೋಡೋದಕ್ಕೆ ಹಂಗೆ ಅನ್ಸುತ್ತೆ ಹತ್ರದಿಂದ ಹೋಗಿ ನೋಡಿದ್ರೆ. ಅದೇ ರೀತಿಯಲ್ಲಿ ಗುರುಶಕ್ತಿಗಳಿದ್ರೆ ಅವರು ಸುತ್ತಾರೆ. ಕಳಶ ಅಂತ ಬಂದ್ರೆ, ಓಂ ಶಕ್ತಿ ಕಳಶ ಅಂತ ಬಂದ್ರೆ ದಯವಿಟ್ಟು ಅದಕ್ಕೆ ಅರಿಶಿನ ದಾರ ಸುತ್ತಲೇಬೇಕು. ಇನ್ನೊಬ್ರು ಕೇಳಿದ್ರು ಅಕ್ಕ ಮೊದಲ ಸಲ ಮಾಲೆ ಹಾಕುವಾಗ ಮನೆಯಲ್ಲಿ ಪೂಜೆ ಯಾವ ರೀತಿ ಮಾಡಬೇಕು, ಮನೆ ಯಾವ ರೀತಿ ಬಿಡಬೇಕು ತಿಳಿಸಿ ಅಂತ. ಸಾಮಾನ್ಯವಾಗಿ ಓಂ ಶಕ್ತಿ ಮಾಲೆ ಹಾಕೋರು, ಮೊದಲನೇ ಸಲ ಮಾಲೆ ಹಾಕೋರು ಮನೆಯಲ್ಲಿ ಒಂದು 5 ಜನಕ್ಕಾದ್ರೂ ಅರಿಶಿನ ಕುಂಕುಮ, ಒಂದು ಬ್ಲೌಸ್ ಪೀಸು, ಒಂದು ಯಾವ್ದಾರು ಹಣ್ಣು, ಬಳೆ ಅದೆಲ್ಲಾನು ಕೊಟ್ಬಿಡಿ. ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು. ತುಂಬಾ ವಿಜೃಂಭಣೆಯಿಂದ ಮಾಡ್ತೀರಾ ಅಂದ್ರೆ, ತುಂಬಾ ಆಡಂಬರದಲ್ಲಿ ಮಾಡ್ತೀರಾ ಅಂದ್ರೆ ಅನ್ನದಾನ ಮಾಡ್ಬೋದು, ಮುತ್ತೈದೆ ಪೂಜೆ ಮಾಡ್ಬೋದು, ಬಂದವರಿಗೆಲ್ಲ ನೀವು ಅರಿಶಿನ ಕುಂಕುಮ ಕೊಡ್ಬೋದು. ಇತರರಿಗೂ, ಬರೀ ಶಕ್ತಿಗಳಿಗಲ್ಲ, ಇತರರಿಗೂ ನೀವು ಅನ್ನದಾನ ಮಾಡ್ಬೋದು. ಅದು ನಿಮ್ಮಿಷ್ಟ. ಕನಿಷ್ಠ ಪಕ್ಷ ನಿಮ್ಮ ಕೈಲಿ ಆಗಲ್ಲ, ಹೆಂಗ್ ಮಾಡೋದು, ತುಂಬಾ ಕಷ್ಟ ಇದೆ ಅನ್ನೋರು ಒಂದು 5 ಜನಕ್ಕಾದ್ರೂ ಕರೆದ್ಬಿಟ್ಟು ಅರಿಶಿನ ಕುಂಕುಮ, ಬ್ಲೌಸ್ ಪೀಸು, ಹಣ್ಣು, ಬಳೆ ಇದೆಲ್ಲಾನು ಕೊಟ್ಬಿಡಿ. ಮನೆ ಯಾವ ರೀತಿ ಬಿಡಬೇಕು ಅಂತ ಕೇಳಿದ್ರೆ ಅದನ್ನು ಕೂಡ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಇದು ತುಂಬಾ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ಆಮೇಲೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಷ್ಟೇ, ನೋಡೋರ್ಗೂ ಕಷ್ಟ ಆಗುತ್ತೆ. ಮತ್ತೆ ಸ್ಕಿಪ್ ಮಾಡ್ಕೊಂಡು ನೋಡ್ಬಿಡಿ. ಎಲ್ಲಾ ವಿಷಯನೂ ಎಲ್ಲಾರ್ಗೂ ಅವಶ್ಯಕತೆ ಇರುವಂತ ವಿಷಯನೇ ಹೇಳ್ತಾ ಇದ್ದೀನಿ. ಇನ್ನು ಅದೇ ಪ್ರಶ್ನೆ ನೋಡಿ, ಇರುಮುಡಿ ಕೊಟ್ಟ ಮೇಲೆ ಕಲರ್ ಡ್ರೆಸ್ ಹಾಕೋಬಹುದಾ ಅಂತ. ಬೇಡ, ನಿಮ್ ಕರುಳಲ್ಲಿ ಮಾಲೆ ಇರುತ್ತೆ, ಇರುಮುಡಿ ಕೊಟ್ಟ ಮೇಲೆ ನೀವು ಅಲ್ಲಿ ಇಲ್ಲಿ ಸುತ್ತಕ್ಕೆ ಹೋಗ್ತೀರಾ, ಅಂದ್ರೆ ಟ್ರಿಪ್ಗಳಿಗೆ ಹೋಗ್ತೀರಾ, ಅವಾಗ್ಲೂ ನೀವು ರೆಡ್ ಕಲರ್ ಬಟ್ಟೆನೇ ಹಾಕಬೇಕು. ಅರಿಶಿನ ಗುರುಶಕ್ತಿಗಳಾದ್ರೆ ಯೆಲ್ಲೋ ಕಲರ್ ಬಟ್ಟೆನೇ ಹಾಕಬೇಕು. ಕೊರಳಲ್ಲಿ ಮಾಲೆ ಇರುತ್ತೆ, ಮನೆಗೆ ಬಂದು ಮಾಲೆ ಬಿಚ್ಚಿದಾದ್ಮೇಲೆ ನೀವು ಕಲರ್ ಡ್ರೆಸ್ನ ಹಾಕೊಳ್ಳಿ. ಹಾಗಂತ ಕಲರ್ ಡ್ರೆಸ್ಸಾಗ ಆಗೋಕ್ಕಾಗಲ್ಲ ಅಂತ ಇರುಮುಡಿ ಕೊಟ್ಟಿದ ತಕ್ಷಣ ಮಾಲೆನ ಬಿಚ್ಬಿಟ್ಟು ಅಲ್ಲೆಲ್ಲ ಟ್ರಿಪ್ಗೆಲ್ಲ ಹೋಗ್ಬೇಡಿ. ಕೊರಳಲ್ಲಿ ಮಾಲೆ ಮನೆಗೆ ಬರೋ ತನಕನೂ ಇರಬೇಕು. ಇನ್ನೊಬ್ರು ಕೇಳಿದ್ರು ಸಿಸ್ಟರ್ ಯಾವ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ, ಅಮೌಂಟ್ ಎಷ್ಟಾಯ್ತು ಅಂತ. ಸಿಸ್ಟರ್ ನಾನು ಅದನ್ನ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಒಂದೊಂದಾಗಿ ಅಪ್ಲೋಡ್ ಮಾಡ್ತೀನಿ. ಇದರಲ್ಲೆಲ್ಲ ತುಂಬಾ ಲಾಂಗ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಓಂ ಶಕ್ತಿ ಅಮ್ಮನಿಗೆ ಮುಡಿಲು ತುಂಬುವಾಗ ಸಿಲ್ವರ್ ಕಾಮಾಕ್ಷಿ ದೀಪ ತಗೋತಾರ, ಪ್ಲೀಸ್ ಹೇಳಿ ಸಿಸ್ ಅಂತ. ನೀವು ಎಲ್ಲಿ ಕೇಳ್ತಾ ಇದ್ದೀರಾ, ಯಾವ ಪ್ರಶ್ನೆ, ನಂಗೆ ಈ ಪ್ರಶ್ನೆನೇ ಅರ್ಥ ಆಗಿಲ್ಲ ನೋಡಿ. ಓಂ ಶಕ್ತಿ ಅಮ್ಮನಿಗೆ ಮಡಿಲು ತುಂಬುವಾಗ ಸಿಲ್ವರ್ ಕಾಮಾಕ್ಷಿ ದೀಪ ತಗೋತೀರಾ, ಪ್ಲೀಸ್ ಹೇಳಿ ಸಿಸ್ ಅಂತ.
ನೀವು ಮೇಲ್ಮರುವತ್ತೂರಲ್ಲಿ ಅಂದ್ರೆ ಏನದು ಮಡಿಲು ತುಂಬ್ತಾ ಇದ್ದೀರಾ, ಇಲ್ಲ ಮಂಡಳಿಯಲ್ಲಿ ಮಡಿಲು ತುಂಬ್ತಾ ಇದ್ದೀರಾ, ಇಲ್ಲ ಮನೆಯಲ್ಲಿ ಬಂದಿರೋರಿಗೆ ಅದೇ ಅರ್ಶಿನ ಕುಂಕುಮ ಕೊಡ್ತಾರಲ್ಲ ಅದನ್ನ ಕೇಳ್ತಿದ್ದೀರಾ? ನಂಗೆ ಅರ್ಥ ಆಗಿಲ್ಲ ಸಿಸ್ಟರ್. ನಾನು ಇದನ್ನ ಎಲ್ಲೂ ಕೇಳಿಲ್ಲ, ಇದೇ ಕೊಡ್ಬೇಕು ಅದೇ ಕೊಡ್ಬೇಕು ಅಂತ ನಾನು ಎಲ್ಲೂ ಕೇಳಿಲ್ಲ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಕಸ್ಮಾತ್ ನೀವು ಮುತ್ತೈದೆಯರಿಗೆ ಮಡಿಲು ತುಂಬ್ತೀರಾ ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಹೇಳ್ತೀನಿ ಸಾರಿ, ಬ್ಲೌಸ್ ಪೀಸು, ಬಳೆ, ಅರಿಶಿನ ಕುಂಕುಮ ಚಿಕ್ಕ ಚಿಕ್ಕ ಡಬ್ಬ ಬರುತ್ತಲ್ಲ ಅದು, ಯಾವುದಾದ್ರೂ ಒಂದು ಹಣ್ಣು, ಒಂದು ಇದು ಅರಿಶಿನ ಕೊಂಬು. ಅರಿಶಿನ ಕುಂಕುಮ ಇಟ್ಟವರು ಅರಿಶಿನ ಕೊಂಬು ಇಡಲ್ಲ, ಯಾವುದಾದ್ರೂ ಒಂದು ಹಣ್ಣಿಲ್ಲ ಅಂದರೆ ತೆಂಗಿನಕಾಯಿ ಏನಾದರೂ ಇಡ್ಬೋದು. ತಾಂಬೂಲ ಅಂತ ಬಂದರೆ ಯಾವುದಾದ್ರೂ ಇಡ್ಬೋದು. ಸಾಧ್ಯ ಆದರೆ ಒಂದು ಬೆಲ್ಲದ ಅಚ್ಚು, ಇದು ಮಡಿಲು ತುಂಬೋದು ಅಂತ ಬರುತ್ತೆ. ಅಕ್ಕಿ ಇಡೋರು ಒಂದು 5 ಅಕ್ಕಿ ಕಾಳನ್ನು ಕೂಡ ಇಡ್ತಾರೆ. ಒಂದೊಂದು ಅದನ್ನು ಪ್ಯಾಕಿಂಗ್ ರೀತಿ ಮಾಡ್ಕೋತಾರೆ. ಆ ಥರ ಕೊಟ್ಟರು ಮಡಿಲು ತುಂಬಿದಾಗೆ ಈ ತರಹ ನೀವು ಯಾವ ಥರ ಬೇಕಾದರೂ ಕೊಡ್ಬೋದು. ಸಿಲ್ವರ್ ಕಾಮಾಕ್ಷಿ ದೀಪನೇ ಕೊಡಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಆ ಥರ ಎಲ್ಲ ಅಂದ್ಕೊಂಡು ಸುಮ್ಮನೆ ಅನಾವಶ್ಯಕವಾಗಿ ಇದನ್ನು ಮಾಡಿಬಿಡಿ. ಇವಾಗ ಅದೇ ಹೇಳಿದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಅದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಓಂ ಶಕ್ತಿ ಈ ಸೀಸನ್ ಅಂದರೆ ನಮಗೆ ತಾಯಿನ ನೋಡಬೇಕು, ಮಾಲೆ ಹಾಕಬೇಕು, ವ್ರತ ಮಾಡಬೇಕು, ಹೋಗಿ ತಾಯಿನ ನೋಡಬೇಕು, ನಮ್ಮ ಆಸೆಗಳನ್ನ ಹೇಳ್ಕೋಬೇಕು, 1 ವರ್ಷದ ನಮ್ಮ ಕಷ್ಟನೆಲ್ಲ ತಾಯಿ ಮುಂದೆ ತೋಡ್ಕೋಬೇಕು ಅಂತ ನಾವು ಅನ್ಕೊಂಡಿರ್ತೀವಿ. ಆದರೆ ಅದನ್ನು ಒಬ್ಬೊಬ್ಬರು ಬಿಸ್ನೆಸ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಅದಕ್ಕೆಲ್ಲನೂ ತಲೆ ಹೊಡ್ಕೊಂಡು ಸುಮ್ಮನೆ ಅನಾವಶ್ಯಕ ಖರ್ಚುಗಳನ್ನ ಮಾಡ್ಕೋಬೇಡಿ. ನಿಮ್ಗೆ ಅಷ್ಟು ಆಸೆ ಇದ್ರೆ ಸಿಂಪಲ್ ಆಗಿ ಹೋಗಿ ತಾಯಿ ಹತ್ರ ಕೂತ್ಕೊಂಡು ಆ ಹುಂಡೀಲಿ ಕಾಸು ಹಾಕಿ, ಅಲ್ಲಿ 4 ಜನಕ್ಕೆ ಅನ್ನದಾನ ಆಗುತ್ತೆ, ಅದನ್ನ ಮಾಡಿ, ತುಂಬಾ ಒಳ್ಳೆಯದು. ಹೋಗೋ ದಿನ ಡೇಟ್ ಆದ್ರೆ ಏನ್ ಮಾಡೋದು, ಮಾಲೆ ಹಾಕೋದಾ ಬೇಡವಾ ಅಂತ ಕೇಳಿದ್ದೀರಾ. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಮಾಲೆ ಹಾಕಿದ್ಮೇಲೆ ಡೇಟ್ ಆದರೂ ಪ್ರಾಬ್ಲಮ್ ಇಲ್ಲ, ಮಾಲೆ ಹಾಕಿದ್ಮೇಲೆ ಎಲ್ಲಾದರೂ ಸಾವಾದರೂ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಆರಾಮಾಗಿ ಹೋಗಿ ತಾಯಿಗೆ ಇರುಮುಡಿನ ಸಲ್ಲಿಸಿ ಬರ್ಬೋದು. ಈ ತಾಯಿಗೆ ಮಾತ್ರ ಮುಟ್ಟು ಮೈಲಿಗೆ ಯಾವುದು ಲೆಕ್ಕಕ್ಕೆ ಬರಲ್ಲ. ಗುರುಶಕ್ತಿಗಳು ಎಷ್ಟು ದಿನ ಮಾಲೆ ಹಾಕೋಬೇಕು ತಿಳಿಸಿ ಶಕ್ತಿ ಅಂತ ಕೇಳಿದ್ದೀರಾ. ಅದು ಕೂಡ ಒಬ್ಬೊಬ್ರು ಒಂದೊಂದು ಥರ ಹಾಕ್ತಾ ಇದ್ದಾರೆ. ಮುಂಚೆಲ್ಲ 21 ದಿನ ಆ ಥರ ಹಾಕ್ತಾ ಇದ್ರಂತೆ. ಇವಾಗ ಎಲ್ಲರಿಗೂ ಅವ್ರವ್ರ ಕೆಲಸ, ಅವ್ರವ್ರ ಓಡಾಟ, ಅವ್ರವ್ರ ಕಷ್ಟ, ಅವ್ರವ್ರ ಜಂಜಾಟ ಅಂತಾರಲ್ಲ, ಅದೆಲ್ಲಾನು ಇರೋದ್ರಿಂದ, ಆ ಥರ ಇರೋದ್ರಿಂದ ಒಬ್ಬೊಬ್ರು 3 ದಿನ ಹಾಕ್ತಾರೆ, 5 ದಿನ ಹಾಕ್ತಾರೆ. ನಾನು ಹೋಗುವಾಗ ಒಬ್ರು ನೋಡಿದ್ದೆ, ಅವ್ರು ಅವತ್ತೇ ಬೆಳಿಗ್ಗೆ ಬಂದ್ರು, ಮಾಲೆ ಹಾಕೊಂಡ್ರು, ಹಾಗೆ ಇರುಮುಡಿ ಕಟ್ಟಿದ್ರು, ಹಾಗೆ ಇರುಮುಡಿನ ಎತ್ಕೊಂಡು ಹೋದ್ರು. 1 ದಿನ ಲೆಕ್ಕ ಅಂತೆ. ದಯವಿಟ್ಟು 1 ದಿನ ಲೆಕ್ಕಕ್ಕೆಲ್ಲ ಹಾಕೋಬೇಡಿ, ನಿಮ್ಗೂ ಅದು ಅನ್ಸಲ್ಲ, ಹಾಕಿರೋ ರೀತಿನೇ ಅನ್ಸಲ್ಲ. 3 ದಿನನಾದ್ರೂ ಹಾಕಿ ಕನಿಷ್ಠ ಪಕ್ಷ. ಗುರುಶಕ್ತಿಗಳಂದ್ರೆ ನಮ್ಮ ಅತ್ತೆಯವರು ಗುರುಶಕ್ತಿ, ಅವರು 17 ವರ್ಷದಿಂದ ಮಾಲೆ ಹಾಕ್ತಾ ಇದ್ದಾರೆ. ಅವರು 9 ದಿನ ಮಾಲೆ ಹಾಕ್ತಾರೆ, ಸಾಧ್ಯ ಆದರೆ 11 ದಿನ. ಈ ವರ್ಷ ಅವರು 11 ದಿನ ಮಾಲೆ ಹಾಕಿದ್ದಾರೆ. ನಿಮ್ಮ ಇಷ್ಟ, 11 ದಿನ, 13 ದಿನ, 17 ದಿನ, 21 ದಿನ, ಆ ಥರ ಎಷ್ಟು ಬೇಕಾದರೂ ಹಾಕ್ಬೋದು. ಓಂ ಶಕ್ತಿ ಮಾಲೆದಾರಿ ಸೀದಾ ಸ್ಕೂಲ್ಗೆ ಹೋಗ್ಬೋದಾ ಅಂತ ಕೇಳಿದಾರ. ದಯವಿಟ್ಟು ಹೋಗ್ಬೋದು, ಕೆಲಸಕ್ಕೆ ಹೋಗ್ಬೋದು ಅಂದರೆ ಸ್ಕೂಲ್ಗೆ ಹೋಗೋದ್ರಲ್ಲಿ ಏನಿದೆ. ಆದರೆ ಒಂದೊಂದು ಸ್ಕೂಲಲ್ಲಿ ಅಲೋ ಮಾಡ್ತಾರೆ, ಒಂದೊಂದು ಸ್ಕೂಲಲ್ಲಿ ಅಲೋ ಮಾಡಲ್ಲ, ಅದನ್ನು ನೋಡ್ಕೊಳ್ಳಿ. ಓಂ ಶಕ್ತಿ ಮಾಲೆ ಹಾಕಿದವರು ಸ್ಕೂಲ್ಗೆಲ್ಲ ಹೋಗ್ಬೋದು, ಸ್ಕೂಲ್ಗೆ ಹೋಗ್ಬೋದು, ಕೆಲ್ಸಕ್ಕೆ ಹೋಗ್ಬೋದು, ಆಫೀಸ್ಗೆ ಹೋಗ್ಬೋದು, ಮನೆ ಕೆಲ್ಸಕ್ಕೆ ಹೋಗ್ಬೋದು, ಮನೆ ಕೆಲಸ ಮಾಡ್ಬೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಮಾಲೆ ಹಾಕಬೇಕು, ಆದರೆ ನನ್ನ ಮೈದುನನ ಹೆಂಡತಿ ಡೆಲಿವರಿ ಇದೆ, ಏನು ಮಾಡೋದು ಅಂತ ಕೇಳಿದ್ದೀರಾ. ಅದಕ್ಕೆ ನಿಮ್ಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಮಾಲೆ ಹಾಕಿದ್ದಾದ್ಮೇಲೆ ಡೆಲಿವರಿ ಆದರೆ ಏನೂ ತೊಂದರೆ ಇಲ್ಲ. ಸಿಂಪಲಾಗಿ ಹೇಳ್ತೀನಿ ನೋಡಿ, ನಾನು ಡೆಲಿವರಿ ಆಗಿದ್ದು ಅಂದರೆ ನನ್ನ ಮಗನ ಟೈಮಲ್ಲಿ ನಾನು ಡೆಲಿವರಿ ಆಗಿದ್ದು 3 ದಿನ ಬಿಟ್ಟು ನಮ್ಮ ಅತ್ತೆಯವರು ಮಾಲೆ ಹಾಕಿದ್ರು. ಯಾಕಂದರೆ ಅವರು ಹರಿಸ್ಕೊಂಡಿದ್ರು. ಗಂಡು ಮಗು ಆದರೆ 5 ಜನ ಗಂಡು ಮಕ್ಕಳಿಗೆ ಮಾಲೆ ಹಾಕಿಸ್ತೀನಿ, ಫ್ರೀಯಾಗಿ ಮಾಲೆ ಹಾಕಿ ಸನ್ನಿಧಾನಕ್ಕೆ ಕರ್ಕೊಂಬರ್ತೀನಿ, ಮೇಲ್ಮರುವತ್ತೂರಿಗೆ ಕರ್ಕೊಂಬರ್ತೀನಿ ಅಂತ ಅವರು ಹರಿಸ್ಕೊಂಡಿದ್ರು. ಅದಕ್ಕೋಸ್ಕರ ನಾನು ಡಿಸೆಂಬರ್ 15ಕ್ಕೆ ಡೆಲಿವರಿ ಆದೆ, ಅವರು ಡಿಸೆಂಬರ್ 18ಕ್ಕೆ ಮಾಲೆ ಹಾಕಿದ್ರು. ಮಾಲೆ ಹಾಕಿ 5 ಜನ ಮಕ್ಕಳಿಗೆ ಮಾಲೆ ಹಾಕಿ ಕರ್ಕೊಂಡು ಹೋಗಿದ್ರು. ಅದರಲ್ಲಿ ಏನೂ ತೊಂದರೆ ಇಲ್ಲ, ಹೋಗಿ ಬರ್ಬೋದು. ಇನ್ನೊಬ್ರು ಕೇಳಿದ್ರು ಲಾಸ್ಟ್ ಪ್ರಶ್ನೆ, 10 ವರ್ಷ ಮಾಲೆ ಹಾಕಿ 1 ವರ್ಷ ಬಿಟ್ಟಿದ್ದೀನಿ, ಸೊ ಈ ಸಲ ಮಾಲೆ ಚೇಂಜ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಮಾಲೆ ಚೇಂಜ್ ಮಾಡ್ಬೋದಾ ಅಂದರೆ ನೀವು ಹೊಸ ಮಾಲೆ ತಗೊಳ್ಳೋ ಬಗ್ಗೆ ಹೇಳ್ತಾ ಇದ್ದೀರಾ ಅಥವಾ ಗುರುಶಕ್ತಿ ಮಾಲೆ ತಗೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಗೊತ್ತಿಲ್ಲ. ನೋಡಿ, ನೀವು ಯಾವುದೇ ಮಾಲೆ ಹಾಕಿದ್ರು ಒಂದೇ ಮಾಲೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಗುರುಶಕ್ತಿ ಮಾಲೆ ಹಾಕ್ತೀರಾ ಅಂದರೆ ಮಾತ್ರ ಮಾಲೆನ ಚೇಂಜ್ ಮಾಡಿ. 10 ವರ್ಷ ಹಾಕಿದ್ದೀನಿ, ಇದು 11ನೇ ವರ್ಷ, 1 ವರ್ಷ ಗ್ಯಾಪ್ ಆಗಿದೆ, ಇವಾಗ ಹೊಸ ಮಾಲೆ ತಗೋಬೇಕಂತ ಕೇಳಿದ್ರೆ ಆ ಥರ ಏನೂ ಇಲ್ಲ. ನೀವು ಹಳೆ ಮಾಲೆನೇ ಯೂಸ್ ಮಾಡ್ಬೋದು, ಹಳೆ ಇರುಮುಡಿ ಬ್ಯಾಗ್ನೇ ಯೂಸ್ ಮಾಡ್ಬೋದು. ಇರುಮುಡಿ ಬ್ಯಾಗು ಕಟ್ಟಾಗಿರಬಾರ್ದು, ಹರಿದೋಗಿರಬಾರ್ದು,
ಹೋಲ್ ಆಗಿರಬಾರ್ದು, ಮಾಲೆ ಕೂಡ ಕಟ್ಟಾಗಿರಬಾರ್ದು. ನೋಡ್ಕೊಳ್ಳಿ, ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಇದು ಮಾಡಿ. ಅದು ವಾಶ್ ಮಾಡೋದು ಕೂಡ ಒಬ್ಬರು ಕೇಳಿದ್ರು ನನಗೆ, ಅದನ್ನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಅಂತ. ಅದನ್ನು ಕೂಡ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೆಲ್ಲನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಿಗೆಲ್ಲ ಪ್ರಶ್ನೆಗೆ ಉತ್ತರ ಸಿಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಪ್ರಶ್ನೆ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ, ಆನ್ಸರ್ ಮಾಡ್ತೀನಿ. ಇನ್ನೂ ಏನಾದರೂ ಇಲ್ಲ, ಎಲ್ಲ ವಿಷಯ ಹೇಳಿದ್ದೀನಿ. ನೀವು ಕೇಳಿರೋ ಎಲ್ಲ ಪ್ರಶ್ನೆಗಳನ್ನು ನಾನು ಆನ್ಸರ್ ಮಾಡಿದ್ದೀನಿ. ಸ್ವಲ್ಪ ಜನಕ್ಕೆ ಕಮೆಂಟ್ ಮೂಲಕ ತಿಳಿಸಿದ್ದೀನಿ, ಸ್ವಲ್ಪ ಜನಕ್ಕೆ ಆನ್ಸರ್ ಮಾಡಿದ್ದೀನಿ. ಇಷ್ಟೇ ಸ್ನೇಹಿತರೆ ಹೇಳಬೇಕಾಗಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ. ಓಂ ಶಕ್ತಿ.